ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಸುಲಭವಾಗಿ ಸಿದ್ಧಿ, ಶಕ್ತಿ, ಸಕಾರಾತ್ಮಕತೆಯನ್ನು ಪಡೀಲಿಕ್ಕೆ ಯೋಗ್ಯವಾದ ದಿನ, ಯೋಗ್ಯವಾದ ಸಮಯ, ಯೋಗ್ಯವಾದಂತಹ ಘಟನೆ ಏನಾದರೂ ಇದೆಯಾ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ. ಇಲ್ಲಿ ಸಾಮಾನ್ಯ, ಮಧ್ಯಮ, ವಿಶೇಷವಾದಂತಹ ದಿನಗಳು, ಸಮಯ, ಘಟನಾವಳಿಗಳು ಎಂಬತಕ್ಕಂಥದ್ದಿದೆಯಾ? ಅದು ಸಿದ್ಧಿ, ಶಕ್ತಿಯನ್ನು ಪಡೆಯೋದ್ರ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತಾ? ಹಾಗಾದರೆ ಹೇಗೆ, ಏನು, ಎಂತು ಅಂತ ವಿಡಿಯೋದಲ್ಲಿ ನೋಡೋಣ. ಈಗ ಗಮನಿಸಿ, ಗುಪ್ತ ನವರಾತ್ರಿಯ ಸಂದರ್ಭದಲ್ಲಿ ಸಿದ್ಧಿ ಶಕ್ತಿಗಳನ್ನು ಪಡೆಯಲಾಗುತ್ತೆ. ವಿಶೇಷವಾಗಿ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಸಿದ್ಧಿ ಶಕ್ತಿಗಳನ್ನು ಪಡೆಯಲಾಗುತ್ತೆ. ಹಾಗೆಯೇ ಅನ್ಯ ಆಚರಣೆಗಳು ಯಾವ್ಯಾವ್ದಿರ್ತಾವೆ, ವಿಶೇಷವಾಗಿ ಗ್ರಹಣದ ಕಾಲದಲ್ಲಿ, ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆಯ ಸಂದರ್ಭಗಳಲ್ಲಿ, ಹಾಗೆಯೇ ವಿಶೇಷವಾದಂಥ ಹಬ್ಬಗಳಲ್ಲಿ ವಿಶೇಷ ಸಾಧನೆ, ಶಕ್ತಿ ಇತ್ಯಾದಿಯನ್ನು ಪಡೆಯಲಾಗುತ್ತೆ. ಹಾಗಿದ ಮೇಲೆ ಈ ದಿನ ಹುಣ್ಣಿಮೆ ಇದೆ, ಈ ದಿನ ಗ್ರಹಣ ಕೂಡ ಇದೆ, ಈ ದಿನ ಹೋಳಿ ಹಬ್ಬ ಕೂಡ ಇದೆ. ಹಾಗಾಗಿ ಈ ದಿನ ಎಷ್ಟು 3 ರೀತಿಯಾದಂಥ ವಾತಾವರಣದ ಸಂಯೋಜನೆಯನ್ನು ನೀಡುತ್ತೆ. ಶುಭ ದಿನ, ಶುಭ ವಾತಾವರಣ, ಶುಭ ಕಾರ್ಯ, ಘಟನೆ, 3 ಕೂಡ ಸಂಯೋಜನೆ ಇದೆ. ಇಂತಹ ದಿನಗಳಲ್ಲಿ ವಿಶೇಷವಾದಂತಹ, ಅದು ಸಕಾರಾತ್ಮಕನಾದರೂ ಪಡೀತಾರೆ, ನಕಾರಾತ್ಮಕನಾದರೂ ಶಕ್ತಿ ಪಡೀತಾರೆ, ಸಿದ್ಧಿ ಪಡೀತಾರೆ, ಸಾಧನೆ ಮಾಡ್ತಾರೆ, ತಂತ್ರ ಮಂತ್ರ ಮಾಡ್ತಾರೆ, ಯಂತ್ರ ಮಂತ್ರ ಪರಕೃತ್ರಿಮ ಪ್ರಯೋಗಗಳ ಇತ್ಯಾದಿ ಕಾರ್ಯ ಮಾಡ್ತಾರೆ. ಇಲ್ಲಿ ವಿಶೇಷವಾಗಿ ಸಕಾರಾತ್ಮಕ ಶಕ್ತಿ ಬಗ್ಗೆ ಮಾತಾಡೋಣ. ಸಕಾರಾತ್ಮಕ ಶಕ್ತಿಯನ್ನು ಪಡಿತಕ್ಕಂಥ ವಿಧಾನಕ್ಕೆ ಸೂಕ್ತವಾದಂತಹ ದಿನ ಇದಾಗಿದೆ. ಏಕೆಂದರೆ ಚಂದ್ರನ ಕಾಂತಿ ಮತ್ತು ಪರಿಸರದಲ್ಲಿ ಉಂಟಾಗ್ತಕ್ಕಂತಹ ಪರಿಣಾಮ, ಆ ಕಾರಣದಿಂದ ಸೂಕ್ಷ್ಮ ಶರೀರ ಸೂಕ್ಷ್ಮವಾಗಿಯೇ ಇರ್ತಕ್ಕಂಥದ್ದು. ಭೌತಿಕ ಶರೀರ ಹಗಲಲ್ಲೂ ಇರುಳಲ್ಲೂ 2 ಸಮಯದಲ್ಲೂ ಕೂಡ ಏಕಪ್ರಕಾರವಾಗಿಯೇ ಇರುತ್ತೆ. ಆದರೆ ಸೂಕ್ಷ್ಮ ಶರೀರ, ಅದರ ರೂಪ, ಸೌಂದರ್ಯ, ಗುಣಲಕ್ಷಣಗಳು ಬೇರೆ. ಇದಕ್ಕೆ ಸಮಾನಪಟ್ಟಂತೆ ನೀವು ನೋಡೋದಾದರೆ ಸೂಕ್ಷ್ಮ ಶರೀರ ಚಂದ್ರದೇವನ ಕಾಂತಿಯಂತೆ, ಉದಯೋನ್ಮುಖ ಸೂರ್ಯದೇವನ ಕಾಂತಿಯಂತೆ. ಹಾಗಾಗಿ ಹುಣ್ಣಿಮೆಯ ಸಂದರ್ಭ ಎಂಬತಕ್ಕಂಥದ್ದೇನಿದೆ, ಈ ಒಂದು ಸಂದರ್ಭ ಈ ಸೂಕ್ಷ್ಮ ಶರೀರ ಆ ಚಂದ್ರದೇವನ ಕಾಂತಿಯಂತೆ, ಉದಯೋನ್ಮುಖ ಸೂರ್ಯದೇವನ ಪ್ರಕಾಶದಂತೆ ಒಂದು ಸಾಮ್ಯತೆ, ಗುಣಲಕ್ಷಣ, ಶಕ್ತಿ ಸಾಮರ್ಥ್ಯ, ಆಚರಣೆ ಇತ್ಯಾದಿಯನ್ನ ಹೊಂದಾಣಿಕೆಯನ್ನು ಹೊಂದಿದೆ. ಆ ಕಾರಣದಿಂದ ಈ ಹುಣ್ಣಿಮೆಯ ಸಂದರ್ಭದಲ್ಲಿ ತಾಂತ್ರಿಕ ಕಾರ್ಯಗಳನ್ನು ಹಾನಿ ಮಾಡುವುದಾದರೂ ಸರಿಯೇ, ತಾಂತ್ರಿಕ ಕಾರ್ಯಗಳನ್ನು ಮಾಡಿ, ಹಾಗೆ ಸಕಾರಾತ್ಮಕ ಶಕ್ತಿಯನ್ನು ಪಡೆದುಕೊಳ್ಳುವುದಾದರೂ ಸರಿಯೇ, ಈ ಸೂಕ್ಷ್ಮ ಶರೀರ ಕ್ಷಿಪ್ರಗತಿಯಲ್ಲಿ ಕಾರ್ಯ ಮಾಡುತ್ತೆ. ಹಾಗಾಗಿ ಹುಣ್ಣಿಮೆ, ಅಮಾವಾಸ್ಯೆ ದಿನಗಳಲ್ಲಿ, ಹಿಂದೆ ಮುಂದಿನ ದಿನಗಳಲ್ಲಿ ಆ ಸೂಕ್ಷ್ಮ ಶರೀರದ ಮೇಲೆ ಪ್ರಭಾವವಾಗುವ ಕಾರಣ ಸಾವು, ನೋವು, ಆಕ್ಸಿಡೆಂಟು, ವಿಷ ಕುಡಿಯೋ ಸಾಯ್ತಾರೋ, ನೀರಿಗೆ ಬಿದ್ದು ಸಾಯ್ತಾರೋ, ನ್ಯೂಸ್ಗಳಲ್ಲಿ ನೋಡೋಕ್ಕಾಗೋದಿಲ್ಲ. ಆ ರೀತಿಯಾಗಿ ಸಾಯ್ತಾ ಇರ್ತಾರೆ. ಸೂಕ್ಷ್ಮ ಶರೀರಕ್ಕೆ ಕ್ಷಮತೆ ಇರೋದಿಲ್ಲ, ಸೂಕ್ಷ್ಮ ಶರೀರಕ್ಕೆ ಬಲ ಇರೋದಿಲ್ಲ, ಸೂಕ್ಷ್ಮ ಶರೀರಕ್ಕೆ ದೈವಕೃಪೆ ಇರೋದಿಲ್ಲ. ಆ ಕಾರಣದಿಂದ ವಿಚಲಿತ ಆಗ್ತವೆ, ಹಾನಿಗೊಳಗಾಗ್ತವೆ. ಈಗ ಇಲ್ಲಿ ವಿಷಯಕ್ಕೆ ಬರೋಣ. ಸಿದ್ಧಿ, ಶಕ್ತಿ, ಸಾಮರ್ಥ್ಯವನ್ನು ಪಡೆಯೋದಾದರೆ ಈ ಸೂಕ್ಷ್ಮ ಶರೀರ ಈ ಸಂದರ್ಭದಲ್ಲಿ ಕ್ರಿಯಾತ್ಮಕವಾಗಿರುತ್ತೆ. ಚಂದ್ರದೇವನ ಕೃಪೆ ಕೂಡ ಪ್ರಾಪ್ತಿಯಾಗುತ್ತೆ ಸಕಾರಾತ್ಮಕವಾಗಿರೋ ಕಾರಣದಿಂದ. ಯಾವಾಗ ಆಗ ಮಂತ್ರಗಳನ್ನು ಹೇಳ್ತೀರಾ, ಜಪಗಳನ್ನು ಹೇಳ್ತೀರಾ, ಆಚರಣೆಯನ್ನು ಮಾಡ್ತೀರಾ, ಸಾಮಾನ್ಯ ದಿನಗಳಿಗಿಂತ ಇದು ವಿಶೇಷವಾದಂಥ ಸವಲತ್ತನ್ನು ಒದಗಿಸಿಕೊಡುತ್ತೆ. ಮೋರ್ ಎಕ್ವಿಪ್ಮೆಂಟ್ಸ್ ಅಂದರೆ ಹೆಚ್ಚು ಹೆಚ್ಚು ಸಾಧನಗಳನ್ನು ಕೊಡುತ್ತೆ. 3 ಸಾಮಾನ್ಯ ದಿನಕ್ಕಿಂತ ಹೆಚ್ಚಿನದಾಗಿ. ಹಾಗಾಗಿ ಈ ಸೂಕ್ಷ್ಮ ಶರೀರದ ಅಲ್ಪ ಕಾಲದಲ್ಲಿ ಹೆಚ್ಚು ಶಕ್ತಿಯನ್ನು ಪಡ್ಕೊಳ್ಳುತ್ತೆ, ಕನೆಕ್ಟ್ ಆಗಿಬಿಡುತ್ತೆ ಬೇಗ ಬೇಗ. ಈಗ ನೀವೇ ಏನಾದರೂ ಒಂದು ಹುಡುಕ್ತಾರೆ ಗೂಗಲಲ್ಲಿ, ಆಗ ಸರ್ವರ್ ಬ್ಯುಸಿ ಅಂತ ಬಂದರೆ ಹಿಂಸೆ ಆಗುತ್ತೆ ಅಲ್ವಾ? ಇದೇನು ಕನೆಕ್ಟೇ ಸಿಗ್ತಾಯಿಲ್ಲ, ಒಂದು ಮಾಹಿತಿ ತೊಗೊಳ್ಳೋಣ ಅಂದರೆ ತೊಗೊಳ್ಳಿಕ್ಕಾಗ್ತಾ ಇಲ್ಲ ಅಂತ ನಿಮಗೆ ಒಂಥರ ಮನಸ್ಸಿಗೆ ಅದೇ ಡೈರೆಕ್ಟ್ ಕನೆಕ್ಟಿವಿಟಿ ಸಿಗ್ಬಿಟ್ರೆ ಖುಷಿನೂ ಇಲ್ಲ. ಆ ಕೆಲಸ ಮುಗಿಸ್ಕೊಂಡು ಮುಂದಕ್ಕೆ ಅಲ್ವಾ, ಆ ಖುಷಿನೂ ಆಗುತ್ತೆ ಸ್ವಲ್ಪ. ಹಾಗೆಯೇ ಈ ಸರ್ವರ್ ಬ್ಯುಸಿ ಇದ್ದಾಗ ಎಷ್ಟು ಕಿರಿಕಿರಿ ಆಗುತ್ತೆ,
ಹಾಗೆ ಸಾಮಾನ್ಯ ದಿನಗಳಲ್ಲಿ ಸಿದ್ಧಿ ಪಡೆಯೋದು, ಶಕ್ತಿ ಪಡೆಯೋದು, ಸಕಾರಾತ್ಮಕತೆಯನ್ನು ಪಡೆಯೋದು, ಆ ಒಂದು ಅನುಕೂಲವನ್ನು ಪಡಿತಕ್ಕಂಥದ್ದು, ಆ ಸಂತೋಷವನ್ನು ಪಡಿತಕ್ಕಂಥದ್ದು, ಹೆಚ್ಚು ಉತ್ಸಾಹವನ್ನು ಪಡಿತಕ್ಕಂಥದ್ದು, ಶಕ್ತಿಯನ್ನು ಪಡಿತಕ್ಕಂಥದ್ದು ಆಗೋದಿಲ್ಲ ಸಾಮಾನ್ಯ ದಿನದಲ್ಲಿ. ನೆಟ್ವರ್ಕ್ ಬಿಸಿ ಇದ್ದ ಹಾಗೆ ರೌಂಡ್ ಹೊಡಿತಾ ಇರುತ್ತೆ. ಯಾವಾಗ ನೆಟ್ವರ್ಕ್ ಚೆನ್ನಾಗಿ ಸಿಗುತ್ತೆ ಆಗ ನೀವು ಹೇಗೆ ಯಾವುದಾದ್ರೂ ಒಂದು ಪ್ರಿಂಟ್ಔಟ್ ತಗೋತೀರಿ, ಯಾವ್ದಾದ್ರು ಮಾಹಿತಿ ತಗೋತೀರಿ, ಯಾವುದೋ ಏನಾದ್ರು ಸಿಕ್ಬಿಡುತ್ತೆ, ಆ ಟೈಮಲ್ಲಿ ನಿಮ್ಗೆ ಖುಷಿ ಆಗುತ್ತಲ್ಲ. ಹೀಗೆ ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ, ಗ್ರಹಣ ಕಾಲದಲ್ಲಿ ವಿಶೇಷವಾದಂಥ ಶಕ್ತಿಗೆ, ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಯಾಕೆ ಈ ವಿಧಾನ ಅಂತ ಕೇಳ್ತೀರಾ? ಅದ್ರ ಮುಂದೆ ಹೇಳ್ತೇನೆ. ಇಲ್ಲಿ ತಗೊಳ್ಳೋಣ ಫಸ್ಟ್. ಆ ಪ್ರಕಾಶಮಾನ ಕಿರಣಗಳು ಎಂಬತಕ್ಕಂಥದ್ದೇನಿದೆ ಅದು ಸೂಕ್ಷ್ಮ ಶರೀರದ ಮೇಲೆ ನೇರವಾಗಿ ಸಂಪರ್ಕವನ್ನು ಹೊಂದಿ ಯಾವುದು ಪಾಸಿಟಿವ್ ಹೇಳ್ತಾರೆ ಅದನ್ನು ಕಾರ್ಯತತ್ಪರವಾಗಿಡುತ್ತೆ. ಯಾರು ನೆಗೆಟಿವ್ ಹೇಳ್ತಾರೆ ಅವ್ರಿಗೂ ಕೂಡ ಕಾರ್ಯತತ್ಪರವಾಗಿಡುತ್ತೆ. ಆ ಕಡೆಯಿಂದ ಈ ಕಡೆ ದಾಳಿ, ಈ ಕಡೆಯಿಂದ ಆ ಕಡೆ ದಾಳಿ ಕಾರಣ ಆಗುತ್ತೆ. ಇಲ್ಲಿ ಇನ್ನೊಂದು ಯಾವುದು? ಗ್ರಹಣ ಕಾಲ. ಚಂದ್ರದೇವನ ಬೆಳಕಿಗೆ ಅಡ್ಡ ಬರ್ತಾ ಇದೆ ಏನೇನೋ. ಆ ಟೈಮಲ್ಲಿ ಅಡ್ಡ ಬರ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ? ಹಾಗಾದರೆ ಈ ವೇವ್ಸ್ಗಳಿರ್ತಾವಲ್ಲ, ಈ ಸಕಾರಾತ್ಮಕ ವೇವ್ಸ್ಗಳಿರ್ತಾವಲ್ಲ, ಈ ಕಾರಣದಿಂದಾನೇ ತಾಂತ್ರಿಕ ಕಾರ್ಯಗಳನ್ನು ಮಾಡಿದ್ರೆ ದಿಢೀರನೆ ಮನುಷ್ಯನ ಸೂಕ್ಷ್ಮ ಶರೀರದ ಮೇಲೆ ಪ್ರಭಾವ ಬೀರುತ್ತೆ. ಏಕೆಂದರೆ ನೀರು, ಎನರ್ಜಿ, ಜೀವಜಲ, ಅದರಲ್ಲಿ ಜೀವ ಇರುತ್ತೆ. ಚಂದ್ರದೇವನ ನೇರವಾದಂತಹ ಒಂದು ಸಂಪರ್ಕ ಇರುತ್ತೆ. ಚಂದ್ರದೇವ ಆ ನೀರಿನಿಂದನೇ ಉತ್ಪತ್ತಿಯಾಗಿದ್ದು. ಲಕ್ಷ್ಮೀ ಮಾತೆ ಚಂದ್ರದೇವ, ನೆನಪಿರಲಿ ಶುಕ್ರವಾರ. ಚಂದ್ರದೇವ ಮತ್ತು ಲಕ್ಷ್ಮೀ ಮಾತೆ ಆ ನೀರಿಂದಾನೇ ಉತ್ಪತ್ತಿಯಾಗಿ ಬಂದಿದ್ದವರು ಸಮುದ್ರ ಮಂಥನದ ಸಂದರ್ಭದಲ್ಲಿ. ಹಾಗಾಗಿ ಅವರಿಗೆ ನೇರ ಕನೆಕ್ಟಿವಿಟಿ ಇದೆ. ಯಾರಿಗಾದ್ರೂ ಹೆಣ್ಮಕ್ಳಿಗೆ ತವ್ರ ಮನೆ ಜೊತೆ ನಿಂಗೆ ಕನೆಕ್ಟಿವಿಟಿ ಇದೆಯೇನಮ್ಮ ಅಂತ ಕೇಳಿದ್ರೆ, ಯಾರಾದರೂ ಎಂಕ್ವೈರಿ ಮಾಡುವಾಗ ಅಯ್ಯೋ ಅದ್ಯಾವ ಪ್ರಶ್ನೆ ಅಂತ ಕೇಳ್ತೀರಾ ಅಂತ ಅನ್ನೋಲ್ವಾ? ಹಾಗೇನೆ ಈಗ ಚಂದ್ರದೇವ್ ಎಲ್ಲೂ ಹುಟ್ಟು ಬಂದಿದೆ, ಅದ್ರ ಜೊತೆಗೆ ನೀವು ಕೇಳ್ದೋದ್ರೂ ನಿಮ್ಗೆ ಗೊತ್ತಿಲ್ಲದೋದ್ರೂ ಕೂಡ ನೇರ ಕನೆಕ್ಟಿವಿಟಿ ಇದೆ. ಅದರಿಂದ ನೀರಿನ ಮೇಲೆ ಪ್ರಭಾವ ಆಗುತ್ತೆ. ಹಾಗೆ ಆ ನೀವೇನು ನೀರು ಕುಡಿತೀರ ದೇಹದಲ್ಲಿ, ಅದ್ರ ಮೇಲೆ ಕೂಡ ಡೈರೆಕ್ಟ್ ಪ್ರಭಾವ ಇರುತ್ತೆ. ಆ ಒಂದು ಜಲತತ್ವ ಸೂಕ್ಷ್ಮ ಶರೀರದ ಮೇಲೆ ಪ್ರಭಾವವನ್ನು ನೀಡುತ್ತೆ. ಸೂಕ್ಷ್ಮ ಶರೀರದ ಕಿರಣಗಳೇನಿರುತ್ತೆ ಅದು ಸಂಚಾರವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗ್ರಹಣದವರು ಅಡ್ಡ ಬಂದಂಥ ಸಂದರ್ಭದಲ್ಲಿ ಏನಾಗುತ್ತೆ? ಪಾಸಿಟಿವಿಟಿಗೆ ಈಗ ಅಲ್ಗಾಡ್ದಂಗೆ ಆಗುತ್ತೆ. ಹೇಗೆ? ನೀರಿರುತ್ತೆ, ನೀರನ್ನು ನಾವೀಗ ಹಿಂಗೆ ಕಲಕ್ತೇವೆ, ಆಗೇನಾಗುತ್ತೆ? ತೆರೆ ಅಲೆ ಅಲೆ ಉಂಟಾಗುತ್ತೆ, ತಿಳಿ ಕಾಣಿಸೋದಿಲ್ಲ. ಹಾಗೆ ಮನುಷ್ಯನಿಗೆ ಯಾವಾಗ ಆ ಒಂದು ಶಕ್ತಿಯ ವೇವ್ಸ್ ಸಕಾರಾತ್ಮಕವಾಗಿ ಕಂಡೀಷನ್ ಆಗಿರೋದಿಲ್ಲ, ಒಂದು ಯೂನಿಫಾರ್ಮಿಟಿನಲ್ಲಿ ಇರೋದಿಲ್ಲ, ಮನುಷ್ಯನಿಗೆ ಮನಸ್ಸು ಚಂಚಲ ಅಂತ ನಾವೇನು ಕರಿತೇವೆ, ಆ ಚಂಚಲ ಇರೋದೇ ಈ ಕಾರಣಕ್ಕೆ. ವೇವ್ಸ್ಗಳು ಅಲ್ಲಾಡ್ತಾ ಇರ್ತವೆ, ತೂಗಾಡ್ತಾ ಇರ್ತವೆ, ಕ್ರಿಯಾತ್ಮಕವಾಗಿ ನೇರವಾಗಿರೋದಿಲ್ಲ, ಶಿಸ್ತಾಗಿರೋದಿಲ್ಲ. ಹಾಗೆ ಗ್ರಹಣ ಕಾಲದಲ್ಲಿ ಶಿಸ್ತಾಗಿದ್ದ ತಂತ್ರ ಮಂತ್ರ ಮಾಡಿದವ್ರದ್ದು ಅಟ್ಯಾಕ್ ಆಗುತ್ತೆ, ಅವ್ರಿಗೆ ಬಾಧೆ ಆಗುತ್ತೆ, ಸರಿ ತಪ್ಪು ಜೀವಕ್ಕೆ ಜಡ್ಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಅದಕ್ಕೊಂದು ನೀರು ಬೇಕು ಅಂತ ಅಂದ್ಕೊಳ್ಳಿ, ನೀರು ಕುಡಿಲಿಕ್ಕೆ ಮನಸ್ಸಾಗೋದಿಲ್ಲ, ನೀರು ಕುಡಿಬೇಕು ಅಂತ ಗೊತ್ತಾಗೋದಿಲ್ಲ, ಆಗ ಜೀವಕ್ಕೆ ಹಾನಿ ಆಗುತ್ತೆ. ಇಲ್ಲ ಏನಾದರೂ ಒಂದು ರಕ್ಷಣೆ ಮಾಡ್ಕೋಬೇಕಂತ ಒಂದು ಕರೆಂಟ್ ಇರ್ತೈತೆ, ಅದನ್ನು ಮುಟ್ಟಬಾರ್ದು ಅಂತ ಗೊತ್ತಾಗೋದಿಲ್ಲ, ಆಗ ಅದು ಇದು ನೆನ್ಪು ಮಾಡ್ಕೊಂಡು ಹೋಗಿ ಕರೆಂಟ್ನೇ ಮುಟ್ಬಿಡುತ್ತೆ, ಆಗ ಸತ್ತೋಗುತ್ತೆ. ಇದು ಈ ರೀತಿಯಾಗಿ ಗ್ರಹಗಳು ಮನುಷ್ಯನ ಮೇಲೆ, ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾವೆ. ಓಹೋ, ನವಗ್ರಹಗಳಿದ್ದಾವ, ಅವ್ರು ಬಂದ್ಬಿಟ್ಟು ನೇರವಾಗಿ ಮನುಷ್ಯನ ಮೇಲೆ ದಾಳಿ ಮಾಡಿಬಿಡ್ತಾರೆ. ಹೋಗಿ ನೀವು ಕರೆಂಟ್ ಮುಟ್ಟು ಅಂತ ಹೇಳ್ತಾರೆ ಅವರು. ಏನು ಮಾತಾಡ್ತಾ ಇದ್ದೀನಿ ನೀನು ತಾನೆ ಅಂತಾರೆ ಕೆಲವರು, ಅಲ್ವಾ? ಇಲ್ಲಿ ವಿಷಯ ಆಂತರಿಕವಾಗಿ ತಿಳಿಬೇಕು. ವಿಷಯದ ಗೌಪ್ಯತೆ, ವಿಷಯದ ಅಂತರಾಳ, ವಿಷಯದ ಅಧ್ಯಯನವನ್ನು ಮಾಡಿದರೆ ಮಾತ್ರ ನಿಜ ಸತ್ಯ ಬಯಲಿಗೆ ಬರುತ್ತೆ. ಹಾಗಾಗಿ ಈ ಚಂದ್ರದೇವನ ನೇರ ಕನೆಕ್ಟಿವಿಟಿ ನೀರಿನೊಂದಿಗೆ, ನಾವು ಕುಡಿಯುವ ನೀರಿನೊಂದಿಗೆ, ನಾವು ಕುಡಿತಕ್ಕಂಥ ನೀರು ಜೀವ ಜಲ ನಮ್ಮ ಜೀವಾತ್ಮದೊಂದಿಗೆ, ಸೂಕ್ಷ್ಮ ಶರೀರದೊಂದಿಗೆ ಇರುತ್ತೆ. ಯಾವಾಗ ಸಕಾರಾತ್ಮಕ ಶಕ್ತಿ ಲಭ್ಯವಾಗುತ್ತೆ ಆಗ ಜೀವ ಕರೆಕ್ಟಾಗಿ ಕಾರ್ಯ ಮಾಡುತ್ತೆ. ಇದು ಸರಿ, ಇದು ತಪ್ಪು, ಇದು ಕರೆಂಟ್, ಇದನ್ನು ಮುಟ್ಬಾರ್ದು, ಇಲ್ಲಿ ಗೆರೆ ಇದೆ, ಇದು ಬಿಲ್ಡಿಂಗ್ ಇದೆ, ಇದು ಚಾಕು, ಇದು ವಿಷ, ಇಲ್ಲಿ ಹಾನಿಯಾಗುತ್ತೆ, ಏನೋ ಒಂದು ಅದು ಕೆಟ್ಟ ವಾಯು ಫ್ಯಾಕ್ಟ್ರಿಯಿಂದ ಬರ್ತಾ ಇದೆ, ಅಲ್ಲಿಂದ ಬರ್ತಾ ಇದೆ, ಇಲ್ಲಿ ಏನೋ ಒಂದು ಅಂದ್ಕೊಂಡು ಏನು ಮಾಡ್ತದೆ, ಪ್ರೊಟೆಕ್ಟ್ ಮಾಡ್ಕೊಳ್ತಾರೆ. ಈಗ ತಂತ್ರಕ್ರಿಯೆ ಮಾಡಿದ್ರೆ ಏನಾಗುತ್ತೆ? ವೇವ್ಸ್ಗಳು ಹಿಂಗೆ ಅಲ್ಲಾಡ್ತಾ ಇರ್ತವೆ, ಸರಿಯಾಗಿ ಗೊತ್ತಾಗೋದಿಲ್ಲ, ಜೀವ ರಕ್ಷಣೆ ಮಾಡ್ಕೊಳಿಕ್ಕಾಗ ಅಂಥ ಟೈಮಲ್ಲಿ ಅವ್ರು ಸುತ್ತೋಗ್ತಾರೆ. ಈಗ ತಾಂತ್ರಿಕ ಕ್ರಿಯೆ ಕೂಡ ಶಕ್ತಿಯನ್ನು ಪಡ್ಕೊಂಡು ಕಾರ್ಯ ಮಾಡಿಬಿಡುತ್ತೆ. ಹಾಗೆ ಸಕಾರಾತ್ಮಕತೆಯು ಕೂಡ ಈ ಗ್ರಹಣ ಕಾಲದಲ್ಲಿ ಸರಿ ಹೋಗುತ್ತಾ? ಖಂಡಿತ ಸರಿ ಹೋಗುತ್ತೆ. ಈ ಗ್ರಹಣ ಕಾಲದಲ್ಲಿ ಇದ್ದಂಥ ಪಕ್ಷದಲ್ಲಿ ಶಕ್ತಿ ಸಾಮರ್ಥ್ಯ ಯಾಕೆ ಲಭ್ಯ ಆಗುತ್ತೆ ಅಂದರೆ, ವಿಶೇಷವಾಗಿ ಪೂಜಾ ಕೈಕರ್ಯಗಳನ್ನು ಮಾಡ್ತಾ ಇದ್ರೆ ದೈವಿಕ ಅನುಗ್ರಹ ಕೃಪೆ ಎಂಬತಕ್ಕಂಥದ್ದೇ ಇರುತ್ತೆ. ಆ ಕೃಪೆ ಇದ್ದಂಥ ಸಂದರ್ಭದಲ್ಲಿ ಸಕಾರಾತ್ಮಕತೆಯನ್ನು ಪಡೀಲಿಕ್ಕೂ ಕೂಡ ಆ ಒಂದು ವ್ಯವಸ್ಥೆ ಇರುತ್ತೆ. ಏನು ಗ್ರಹಣ ಸಂದು ಆಗುತ್ತಾ? ಸಂದು ಅಂದರೆ ಸದಾಕಾಲ ನಿತ್ಯ ನಡೆಯುತ್ತಾ? ಗ್ರಹಣ ಕಾಲ ರೀತಿಯಾಗಿ
ಸದಾ ಇರೋದಿಲ್ಲ, ಒಂದು ಸಮಯ, ಒಂದು ಅವಧಿ ಅಂತ ಇರುತ್ತೆ. ಆ ಟೈಮಲ್ಲಿ ಒಂದು ಊರ್ಜೆ ಶಕ್ತಿಯನ್ನು ಪಡಿಬೇಕಂದ್ರೆ ಆ ಸಂದರ್ಭದಲ್ಲಿ ಎಲ್ಲ ಗ್ರಹಣ ಕಾಲದಲ್ಲಿ ಪ್ರತಿಯೊಂದು ಬದಲಾಗುತ್ತೆ. ಗಮನಿಸಿ, ಪ್ರಕೃತಿಯ ಮೇಲೆ ಪರಿಣಾಮಗಳಾಗ್ತಾ ಇರುತ್ತೆ, ಪ್ರಕೃತಿಯ ಮೇಲೆ ಬದಲಾವಣೆಗಳಾಗ್ತಾ ಇರುತ್ತೆ. ಪ್ರಕೃತಿ ಮೇಲೆ ಇರ್ತಕ್ಕಂಥ ಜೀವಗಳೆಲ್ಲವೂ ಕೂಡ ಯಾವ ಪ್ರಕಾರ ಗ್ರಹಣ ಕಾಲದಲ್ಲಿ ಸಿದ್ಧಿಶಕ್ತಿ ಆಗುತ್ತಲ್ವಾ, ಆ ಸಮಯ ತಗೊಳ್ಳಿ ಹೇಗಿರುತ್ತೆ ಅಂತ. ಎಲ್ಲ ಸಂದರ್ಭದಲ್ಲಿ ಭೂಮಿ ಮೇಲೆ ಬೆಳಕಿದ್ರೆ, ಆ ಗಾಳಿ ಬೆಳಕು ಎಲ್ಲ ಶಾಂತವಾಗಿದ್ದರೆ, ಕಾರಲ್ಲಿ ಓಡೋಗೋರು ಏನು ಕೇಳ್ತೀರಿ, ಬೈಕಲ್ಲಿ ಓಡೋಗೋರು ಏನು ಕೇಳ್ತೀರಿ, ನಡ್ಕೋಗೋರು ಏನು ಕೇಳ್ತೀರಿ, ಊಟ ತಿಂಡಿ ಮಾಡಿ ಕಿಚ್ಕೊಳ್ಳೋರು ಏನು ಕೇಳ್ತೀರಿ, ಆಟ ಆಡೋರು ಏನು ಕೇಳ್ತೀರಿ, ಎಲ್ಲ ಯಥಾ ಪ್ರಕಾರವಾಗಿ ಕಾರ್ಯ ಮಾಡ್ತಾ ಇರ್ತಾರೆ. ಒಂಚೂರು ಭೂಮಿ ನಡುಕ್ತು ಅಂತ ತಗೊಳ್ಳಿ, ಯಾವ ಆಟ ಇಲ್ಲ, ಯಾವ ಕಾರ್ಯ ಇಲ್ಲ, ಎಲ್ಲ ಭಗವಂತ ನಾನು ಉಳ್ಕೊಂಡು ಸಾಕಪ್ಪ, ನಾನು ಬದುಕಿ ಸಾಕ, ನಾನು ಬಗ್ಸಪ್ಪ ದೇವ್ರೇ, ನಾನು ಸಾಯಿಸ್ಬೇಡ ಅಂತ ಕೇಳೋರು ಇರ್ತಾರೆ. ದೇವ್ರು ನಮ್ದಿದ್ದವರು ಕೇಳ್ತಾರೆ. ಆಗೇನಾಯಿತು, ಎಲ್ಲ ಜೀವಗಳಿಗೇನಾಯಿತು, ಭೂಮಿ ಅರ್ಥಕ್ವಿಕ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಭೂಮಿ ನಡುಕ್ತಕ್ಕಂಥ ಸಂದರ್ಭದಲ್ಲಿ ಏನಾಯಿತು, ಎಲ್ಲ ಜೀವ ಭಯ. ಅದಕ್ಕೇನು ಮಾಡ್ತಾರೆ, ಎಲ್ಲ ಭಗವಂತನ ಕಡೆ ದಿಟ್ಟಿಸಿ ನೋಡ್ತಾವ್ರೆ, ಭಗವಂತನ ಕಡೆ ಗಮನ ಹರಿಸ್ತಾವ್ರೆ, ಭಗವಂತನ ಕಡೆ ಪ್ರಾರ್ಥನೆ ಮಾಡ್ತಾವ್ರೆ, ಭಗವಂತನ ಕಡೆ ಜ್ಞಾನವನ್ನು ಇಡ್ತಾವ್ರೆ, ಭಗವಂತನ ಕಡೆ ದೃಷ್ಟಿಯನ್ನು ಇಡ್ತಾವ್ರೆ, ಭಗವಂತನ ಕಡೆ ಕನೆಕ್ಟಿವಿಟಿಯನ್ನು ಇಡ್ತಾ ಇದ್ದಾರೆ. ಎಲ್ಲ ಜೀವಗಳು ಇರ್ತಾರೆ ಅಲ್ವಾ. ಗ್ರಹಣ ಕಾಲದಲ್ಲೂ ಹಾಗೆ ಪರಿವರ್ತನೆ ಆಗ್ತಾ ಇರುತ್ತಲ್ವಾ. ಅಂಥ ಸಂದರ್ಭದಲ್ಲಿ ಬರಬೇಕಾದ ಸಕಾರಾತ್ಮಕ ಎನರ್ಜಿ ಭೂಮಂಡಲಕ್ಕೆ ಏನು ಬರ್ತಿರೋದಿಲ್ಲ. ನೆಲದಲ್ಲಿ ಇರ್ತಕ್ಕಂಥ ಜೀವಿಗಳು, ನೆಲದ ಮೇಲಿರೋ ಜೀವಿಗಳು, ನೀರಲ್ಲಿರೋ ಜೀವಿಗಳು, ಗಾಳಿಯಲ್ಲಿರೋ ಜೀವಿಗಳು, ಹಾಗೆ ಪರಿಸರದಲ್ಲಿ ಇರ್ತಕ್ಕಂಥ ಜೀವರಾಶಿಗಳು, ಮನುಷ್ಯವರ್ಗ ಇತ್ಯಾದಿ ಇತ್ಯಾದಿ ಎಲ್ಲವೂ ಕೂಡ ಒಂದು ಕಾನ್ಸಂಟ್ರೇಟಲ್ಲಿ ಇರ್ತವೆ. ಡಿಸ್ಟರ್ಬ್ ಮಾಡೋರು ಕಡಿಮೆ. ಏನಾಗುತ್ತೆ 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 ಆ ಸಮಯನ ಯಾರಿರ್ತಾರೆ, ಆ ಎಲ್ಲ ಸಮಯಗಳನ್ನು ಮೀರಿ ಕೂತ್ಕೊಂಡು ಧ್ಯಾನವನ್ನು ಮಾಡ್ತಾ, ಭಕ್ತಿಯನ್ನು ಮಾಡ್ತಾ, ಮಂತ್ರವನ್ನು ಹೇಳ್ತಾ ಸಕಾರಾತ್ಮಕ ಶಕ್ತಿ ಕೂಡ ಪಡಿಬೋದು, ನಕಾರಾತ್ಮಕ ಶಕ್ತಿ ಕೂಡ ಪಡಿಬೋದು. ಯಾಕೆ, ಡಿಸ್ಟರ್ಬ್ ಮಾಡೋರು ಕಡಿಮೆ. ಅನ್ಯ ಶಕ್ತಿಗಳು ಕೂಡ ಅಷ್ಟೇ, ಕಣ್ಣಿಗೆ ಕಾಣದಿದ್ದವರು ಕೂಡ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ. ಗ್ರಹಣ ಆಗ್ತಾ ಇದೆಯಲ್ಲ, ಏನು ನಡೆಯುತ್ತೆ, ಗ್ರಹಣ ಆಗ್ತಾ ಇದೆಯಲ್ಲ, ಏನು ಪರಿವರ್ತನೆ ಆಗ್ತಾ ಇದೆ, ಏನಾಗ್ಬೋದು, ಆ ಕಡೆ ಇರ್ತಾರೆ. ಇದರಲ್ಲಿ ಎರಡೇ ಜನ ಕಾರ್ಯ ಮಾಡೋರು, ಒಂದು ಸಿದ್ಧಿ ಪಡೆಯೋರು, ಶಕ್ತಿ ಪಡೆಯೋರು, ಇನ್ನೊಂದು ಸಿದ್ಧಿ ಶಕ್ತಿ ನಕಾರಾತ್ಮಕವಾಗಿ ಪಡೆಯೋರು. ಇವರು ಇಬ್ಬರೇ ಜಾಸ್ತಿ ಕಾರ್ಯ ಮಾಡೋದು. ಇನ್ನು ಮಿಕ್ಕವರೆಲ್ಲ ಹಾಗೆ ತಟಸ್ಥವಾಗಿರ್ತಾರೆ. ಅದರಿಂದಾಗಿ ಈ ಗ್ರಹಣ ಕಾಲಗಳೇನಿರ್ತಾವೆ, ಹಾಗೆಯೇ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳು ಏನಿರ್ತಾವೆ ವಿಶೇಷವಾಗಿ, ಹಾಗೆ ಹಬ್ಬ ಹರಿದಿನಗಳೇನಿರ್ತಾವೆ ಅಂಥ ಸಂದರ್ಭದಲ್ಲಿ ಶಕ್ತಿಗಳ ಕಾರ್ಯವೈಖರಿ ಮುಖ್ಯ ಆಗುತ್ತೆ. ವೇವ್ಸ್ಗಳು ಆ ಕಡೆಯಿಂದ ದಾಳಿ, ಈ ಕಡೆಯಿಂದ ದಾಳಿ, ಹಾಗೆ ಹೀಗೆ ಶಾಂತ ಇದ್ದಾಗಲೇ ಜಾಸ್ತಿ ಶಕ್ತಿ ಪ್ರಾಪ್ತಿಯಾಗೋದು. ಆ ಟೈಮಲ್ಲಿ ಎಲ್ಲ ಗ್ರಹಣ ಆಗ್ತಾ ಇರುತ್ತಲ್ವಾ, ಆ ಟೈಮಲ್ಲಿ ಏನು ಮಾಡ್ತಾರೆ, ಚಂದ್ರದೇವ ಇರುತ್ತಲ್ವಾ, ಆ ಟೈಮಲ್ಲಿ ಘಟನೆ ಬಗ್ಗೆ ಕ್ಯೂರಿಯಾಸಿಟಿ ಇರುತ್ತೆ. ಭೂಮಂಡಲ ಅಲ್ಗಾಡೋದು, ಭಗವಂತ ನಮ್ಮ ನೋಡ್ಸಪ್ಪ, ಭಗವಂತ ಏನಾಗ್ತದೆ ನೋಡ್ಕೊ, ಭಗವಂತ ಭೂಕಂಪ ನಿಲ್ಸಪ್ಪ ಅಂತ ಎಲ್ಲ ಆ ಕಡೆಗೆ ಹೋಗ್ಬಿಡ್ತಾರೆ ಜೀವರಾಶಿಗಳು. ಹಾಗೆ ಗ್ರಹಣ ಕಾಲದಲ್ಲೂ ಕೂಡ ಎಲ್ಲ ವೇವ್ಸ್ಗಳಿರುತ್ತವೆ, ಶಾಂತವಾಗಿರ್ತವೆ, ಒಂದೇ ಕಡೆ ನೋಡ್ತಾರೆ, ಡಿಸ್ಟರ್ಬ್ ಮಾಡೋ ಕಡೆ. ಆಗ ಬೇಕಾದವರು ಬುದ್ಧಿವಂತರು ಆ ಟೈಮಲ್ಲಿ ಸಕಾರಾತ್ಮಕ ಶಕ್ತಿ ನಕಾರಾತ್ಮಕ ಶಕ್ತಿ ಪಡ್ಕೊಳ್ಳೋರು ಪಡ್ಕೊಬಿಡ್ತಾರೆ, ಆಚರಣೆ ಮಾಡೋರು ಆಚರಣೆ ಮಾಡಿಬಿಡ್ತಾರೆ. ಹೀಗೆ ಒಂದು ಶಕ್ತಿ ಮತ್ತು ಸಾಧನೆಯನ್ನು ಮಾಡಲಿಕ್ಕೆ ಯೋಜಿತ ಅಥವಾ ಸಕಾರಾತ್ಮಕ ದಿನಗಳನ್ನು, ಸಮಯವನ್ನು, ಗಳಿಗೆ ಗಂಟೆಗಳನ್ನು ನಾವು ನೋಡ್ಬೋದು, ಆ ಶಕ್ತಿಯನ್ನು ಪಡಿಬೋದು. ಸಕಾರಾತ್ಮಕವಾಗಿಯೇ ಪಡೀರಿ, ನಕಾರಾತ್ಮಕತೆಯಿಂದಲ್ಲ ನಾಳೆ ಎಂದೂ ಕೂಡ ಅದು ಹಾನಿ ಅಂತ ಹೇಳ್ತೀವಿ. ಇವಿಡು ನನಗೆ ಸುತ್ತಮುಚ್ಚೆ ಯಾರಿಗಾರು ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ತಂತ್ರಮಂತ್ರ, ಮಾಟಮಂತ್ರ, ತಂತ್ರಮಂತ್ರ ಸಮಸ್ಯೆ ಇದ್ದ ಪಕ್ಷದಲ್ಲಿ ಧೂಪದ ಪೌಡ್ರು ಇದೆ, ನೆಗೆಟಿವಿಟಿ ರಿಮೂವ್ ಧೂಪದ ಪೌಡ್ರ್ ಅಂತ ಇದೆ. ಆ ಒಂದು ಪೌಡ್ರನ್ನ ದೇಹದಲ್ಲೇ ಆತ್ಮಗಳ ಸಮಸ್ಯೆ ಇದ್ದರೆ ಸ್ಮಿತೋಲ್ ಮಾರ್ಕೆಟ್ಗೆ ಇಟ್ಕೊಳ್ಳೋದ್ರಿಂದ ಆತ್ಮಗಳ ಸಮಸ್ಯೆ ದೂರ ಆಗುತ್ತೆ. ಹಾಗೆ ಮನೆಯಲ್ಲಿದ್ದರೆ ಮನೆಗೆಲ್ಲ ಹಾಕೋದ್ರಿಂದ ಆತ್ಮಗಳ ಸಮಸ್ಯೆ ದೂರ ಆಗುತ್ತೆ. ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡ್ರು ಲಭ್ಯ ಇದೆ. ಹಣಕಾಸಿನ ಅರ್ಜಿ ಮನೆಯಲ್ಲಿ, ಅಂಗಡಿ ಮುಂಗಟ್ಟು, ವ್ಯವಹಾರ ಸ್ಥಳಗಳಲ್ಲಿ ಕೂಡ ಧೂಪ ಹಾಕೋಬಹುದು. ಎರಡು ರೀತಿಯಾಗಿ ಆಯಿಲ್ ಇದೆ, ಆತ್ಮ ಸಮಸ್ಯೆ ನಿವಾರಣೆಗೆ ಇರೋದು. ಎರಡು ರೀತಿಯ ಪೌಡರ್ ಇದೆ, ಆತ್ಮ ಸಮಸ್ಯೆ ನಿವಾರಣೆಗೆ ಸ್ನಾನಕ್ಕೆ ಬಳಸ್ತಕ್ಕಂಥದ್ದು. ಇದು ದೇಹದಲ್ಲಿ ಇರ್ತಕ್ಕಂಥ ರೋಗ ರುಜಿನಿ ಆತ್ಮಗಳ ಕಾರಣದಿಂದ ಉಂಟಾಗಿದ್ದರೆ ಅದು ನಿವಾರಣೆ ಆಗುತ್ತೆ. ಜೊತೆಗೆ ಉಳ್ಕಲ್ಲಿಗೆ ಸಂಬಂಧಪಟ್ಟಂಥ ಔಷಧಿ ಲಭ್ಯ ಇದೆ. 12 ವರ್ಷದ ಒಳಪಟ್ಟ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ. ಹಾಗೆಯೇ ಮದ್ದು ಹಾಕಿದೆ ಅಂತ ಸಮಸ್ಯೆ ಔಷಧಿ ಇದೆ. ಅಸಮಂತ್ರ ಸಂಖ್ಯಾಶಾಸ್ತ್ರ, ಜ್ಯೋತಿಷಾಸ್ತ್ರ, ವಾಸ್ತುಶಾಸ್ತ್ರ ಸಂಬಂಧಪಟ್ಟಂತೆ, ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ, ಧ್ಯಾನ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ, ಕಾರಣಾತ್ಮಕ ಶುರು ಸಂಬಂಧಪಟ್ಟ ಸಮಸ್ಯೆಗಳಿದೆ. ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ನೇರ್ಪೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ. ನಾನು ಮುಗಿಸಿದ ಮುಂದಿನ ನೋಡಿದರೆ ಭೇಟಿಯಾಗೋಣ.